ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡತೆ ಸುಧಾ ಬ್ಲಾಗ್ಸ್. ಅಲ್ಲ ತುಂಬ ದಿನನಾಗಿತ್ತು ಬ್ಲಾಗ್ ಎಲ್ಲ ಮಾಡಿ, ಅಂದರೆ ಮಾವ ಅವ್ರದ್ದು ಕಾರ್ಯ ಆದಮೇಲೆ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಈಗೆಲ್ಲ ಮಕ್ಳಿಗೆ ಎಕ್ಸಾಮ್ ಇರ್ತಿತ್ತಲ್ಲ, ನನಗೂ ಪೇಪರ್ ಟೈಪಿಂಗ್ ಅದು ಇದು ಇದರಲ್ಲೇ ಬ್ಯುಸಿ ಇದ್ದೆ, ಹಾಗಾಗಿ ಮಾಡಿರಲಿಲ್ಲ. ಅದಾದಮೇಲೆ ಇವಾಗ ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮನ ಮನೆಯಲ್ಲಿ ಊರಹಬ್ಬ ಇತ್ತು. ಸೋನು ಮತ್ತು ವಿದ್ಯಾ ಇಬ್ಬರನ್ನು ನಾನು ಇಲ್ಲಿ ಅಮ್ಮನ ಮನೆಗೆ ಬಿಡಬೇಕಾಗಿತ್ತು. ಅಕ್ಕ ಸ್ವಲ್ಪ ಬ್ಯುಸಿ ಇದ್ಲು, ಹಂಗಾಗಿ ನಾನು ಕರ್ಕೊಂಬರ್ಬೇಕಾಗಿತ್ತು. ನಾನು ಬಂದೆ ಕರ್ಕೊಂಡು. ಅಮ್ಮ ಬಂದ ತಕ್ಷಣವೇ ಬಜ್ಜಿ ಮಾಡಿಬಿಡವ ಅಂತ ಹೇಳಿದ್ರು. ಮೆಣಸಿನ್ಕಾಯಿ ತೊಗೊಬಂದಿದ್ದೆ, ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬಜ್ಜಿ ಮಾಡಿಬಿಡ ಅಂದರು. ಹಂಗೆ ನಂಗೆ ಸ್ವಲ್ಪ ಈ ಬಜ್ಜಿ ಮೆಣಸಿನ್ಕಾಯಿ ಅಷ್ಟು ಖಾರ ಖಾರ ಇರೋಲ್ಲ, ಹಾಗಾಗಿ ನಂಗೆ ಸ್ವಲ್ಪ ಮನೆಯಿಂದಗಡೆ ಫ್ರೆಶ್ಶಾಗಿ ಮೆಣಸಿನ್ಕಾಯಿ ಬಿಟ್ಟಿತ್ತು, ಖಾರ ಖಾರ ಮೆಣಸಿನ್ಕಾಯಿ. ಅವ 4 ಕಿತ್ಕೊಂಬಂದೆ. ಹೇಗೆ ಅಂದರೆ ಎಲ್ಲೋದ್ರೂ ಕೂಡ ನನಗೆ ಕಂಪಲ್ಸರಿ ಬಜ್ಜಿ ಬೋಂಡ ಮಾಡೋ ಕೆಲಸ ಅಂತೂ ಇದ್ದೇ ಇರ್ತೈತೆ. ಇದೆಲ್ಲ ನೋಡಿದಾಗ ಅನಿಸುತ್ತೆ, ಸುಮ್ಮನೆ ನಾನು ಬೆಂಗಳೂರಲ್ಲಿ ಇದು ಪಾರ್ಟ್ ಟೈಮ್ ಜಾಬ್ ಥರ ಬಜ್ಜಿ ಬೋಂಡದ ಅಂಗಡಿ ಇಟ್ಕೊಂಬಿಡೋಣ ಅಂತ ಅನಿಸುತ್ತೆ. ಅಂದ್ಕೊಂಡ ಸುಲಭ ಯಾವುದೂ ಇರಲ್ಲ ಅಲ್ವಾ. ಮಾಡ್ಬೋದು, ಬಜ್ಜಿ ಬೋಂಡದಲ್ಲೇ ಒಳ್ಳೊಳ್ಳೆ ಕ್ಲಿಕ್ಕಾಗಿ ಮುಂದೆ ಬಂದಿರೋರು ಇದ್ದಾರೆ. ಯಾಕಂದರೆ ಬಜ್ಜಿ ಬೋಂಡ ಗೋಬಿ ಇವೆಲ್ಲ ಏನಂದರೆ ಎಂಥ ಬಿಸ್ನೆಸ್ ಬಂದರೂ ಇವ್ರ ಹೆಸರು ಮಾತ್ರ ಒಂಥರ ಸ್ಟ್ಯಾಂಡರ್ಡಾಗೇ ಇರುತ್ತೆ. ಆ ಥರ ಅಷ್ಟು ಇಷ್ಟ ಬಜ್ಜಿ ಬೋಂಡ ಗೋಬಿ ಮಸಾಲೆ ಅಂದರೆ ಜನಕ್ಕೆ ಅಷ್ಟೊಂದು ಇಷ್ಟ. ಇಲ್ಲಿ ಬಿಸಿ ಬಿಸಿ ಬಜ್ಜಿಗಳನ್ನ ರೆಡಿ ಮಾಡ್ತಾಯಿದ್ದೀನಿ. ಸೋನು ಮತ್ತು ವಿದ್ಯೆನ ನಾನು ಫ್ರೈಡೇ ಕರ್ಕೊಂಡೋಗಿದ್ದು, ಫ್ರೈಡೇ ಆರ್ ಸ್ಯಾಟರ್ಡೇ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ಡೇಗೆ ರಿಟರ್ನ್ ಬೆಂಗಳೂರಿಗೆ ಬರಬೇಕಾಗಿತ್ತು. ಬಿಕಾಸ್ ನನಗೆ ಬೆಂಗಳೂರಲ್ಲೊಂದು ಫಂಕ್ಷನ್ ಇತ್ತು, ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು ರಿಲೇಟಿವ್ಸ್ದು. ಹಂಗಾಗಿ ನಾನು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆದೆ. ಅಂದರೆ ನಾನು ವಾರ್ಗೀತಿ ಇದ್ದಾರಲ್ಲ ನವ್ಯಕ್ಕ, ಅವರ ಸಂಬಂಧಿಕರದು ಪುರ ಮಾಗಡಿ ಹತ್ರ ಪುರ ಇದೆಯಲ್ಲ, ಅಲ್ಲೇದಿದ್ದು ಇದು ಫಂಕ್ಷನ್ನು. ಇದೆಲ್ಲ ನಾನು ಫಸ್ಟ್ ಟೈಮ್ ಈ ಥರ ದೇವ್ರುಗಳೆಲ್ಲ ನೋಡಿದ್ದು. ಹೊರಗಡೆ ದೇವ್ರುಗಳೆಲ್ಲ ಕೂರಿಸಿ ನಾನ್ ವೆಜ್ ಊಟನ ಆ ದೇವ್ರುಗಳಿಗೆ ಇಟ್ಟಿದ್ರು. ಒಳಗಡೆ ಈ ಥರ ವೆಜ್ ಊಟ ಅಂದರೆ ಪ್ಯೂರ್ ವೆಜ್ ಇರುತ್ತಲ್ಲ, ಆ ದೇವ್ರುಗಳನ್ನ ಒಳಗಡೆ ಕೂರಿಸಿ ಪೂಜೆ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಅಂದ್ಬೇಡಿ, ದೇವರು ಅಷ್ಟೇ ಚೆನ್ನಾಗಿತ್ತು. ಮತ್ತು ಮನೆ ಅಂತೂ ತುಂಬ ಯುನಿಕ್ಕಾಗಿತ್ತು. ಒಂದೊಂದು ಇದನ್ನು ಪಾಸ್ ಮಾಡ್ದಂಗೆಲ್ಲ ಒಂಥರ ಡಿಫ್ರೆಂಟಾಗಿತ್ತು ಮನೆ ಮಾತ್ರ. ಒಂದೊಂದು ಬಾಗಿಲು ದಾಟ್ದಂಗೆಲ್ಲ ಕೂಡ ಚೆನ್ನಾಗಿತ್ತು ಮನೆ ಅದು. ಬಟ್ ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನ್ ವೆಜ್ ಊಟ ಎಲ್ಲ ಸಖತ್ತಾಗಿ ಮಾಡಿಸಿದ್ರು ಮಾತ್ರ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ, ಅದರ ನೆಕ್ಸ್ಟ್ ಡೇ ವ್ಲಾಗ್ ಇದು. ಎಲ್ಲೋ ಯಾಕಂದರೆ ಜುವೆಲ್ಸ್ ಹಾಕಿರ್ತೀವಿ ಎಲ್ಲ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಇವಾಗೆಲ್ಲ ರೇಟ್ ಜಾಸ್ತಿಗೆ ಏನೇನೆಲ್ಲ ಆಗ್ತಾಯಿದೆ ಅಂತ. ಹಂಗಾಗಿ ಡಸ್ಟೆಲ್ಲ ಜಾಸ್ತಿ ಇರುತ್ತೆ, ಈಗ ಸಮ್ಮರ್ ಬೇರೆ. ಹಾಗಾಗಿ ಸ್ಪೆಕ್ಸ್ ಹಾಕ್ಕೊಂಡು ಗುಂಡಿಗೆ ಸ್ಪೆಕ್ಸ್ ಹಾಕಿ ಅವ್ನಿಗೊಂದು ಕ್ಯಾಪ್ ಹಾಕ್ಬಿಟ್ಟು ಕರ್ಕೊಂಡು ಹೋಗಬೇಕು. ಆ್ಯಂಡ್ ನಮ್ಮ ಅಕ್ಕ ಈಗ 5 ಗಂಟೆಗೆ ಬರ್ತೀನಿ ಮನೆ ಹತ್ರ ಅಂತ ಹೇಳೈತೆ. ಇನ್ನೂ ಬಂದಿಲ್ಲ, ನಾನು 5 ಮಿನಿಟ್ಸ್ ಇದೆ ಅಷ್ಟೊತ್ತಿಗೆ ಬಂದುಬಿಡ್ತಾರೆ ನಮ್ಮಕ್ಕ. ನಂದೆಲ್ಲ ಆಯಿತು. ನಮ್ಮ ಮನೆಯವ್ರು ಬರ್ತಾಯಿಲ್ಲ, ನಾನು ನನ್ನ ಮಗ ನಮ್ಮಕ್ಕ 3 ಜನ ಹೋಗ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಅವರು ಪಾಪ ಏನೂ ಮಾಡ್ಕೊಳಕ್ಕೆ ಬರಲ್ಲ ಅವ್ರಿಗೆ, ಹಾಗಾಗಿ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಟೊಮೆಟೊ ಸಾಂಬಾರು ಮಾಡಿಟ್ಟಿದ್ದೀನಿ, ತೋರಿಸ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಏನು ಗೊತ್ತಾ, ಲಾಸ್ಟಲ್ಲಿ ಬೇಕಾದ್ರೆ ಗಡಿಬಿಡಿ ಆಗೋಲ್ಲ. ಹಾಗಾಗಿ ನಾನು ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ, ನಿಮಗೆ ಅಂತ ಅನಿಸ್ಬಾರ್ದು. ಟೊಮೆಟೊ ಸಾರು ಮಾಡಿಟ್ಟಿದ್ದೀನಿ ಇಲ್ಲಿ. ಅವ್ರು ಬಂದು ಅನ್ನಕ್ಕೆ ಇಟ್ಕೊಂಡು ಸೈಡ್ಸ್ಗೆ ಏನಾದ್ರು ಆಮ್ಲೆಟ್ ಏನಾದ್ರು ಬೇಕಂದ್ರೆ ಹಾಕೊತಾರೆ. ನೋಡಿ ಸೊ ಕ್ಯೂಟ್, ಚೆನ್ನಾಗಿದೆ. ಈಗ ಹೊರಡೋಣ. ಇನ್ನೂ ಆನ್ ದ ವೇ ಹೋಗ್ತಾ ನಾನು ಏನೇನು ತೊಗೋಬೇಕು ಗೊತ್ತಾ, ಸ್ಟಿಕ್ಕರ್ ತೊಗೊಂಡಿಲ್ಲ, ಸ್ಟಿಕ್ಕರ್ ತೊಗೋಬೇಕು, ಬಳೆ ತೊಗೋಬೇಕು, ಮೆಹಂದಿ ತೊಗೋಬೇಕು, ಸೇಫ್ಟಿ ಪಿನ್ಸ್ ತೊಗೋಬೇಕು. ನಂಗೆ ಇಷ್ಟು ಪ್ಲ್ಯಾನ್ ಇದೆ ತೊಗೋಬೇಕು ಅಂತ. ನಾನೇ ಹೋಗಿ ತಂದುಬಿಡೋಣ ಅಂದ್ಕೊಂಡೆ. ಕೆಲವೊಂದು ಸರಿ ಇದು ಶಾಪ್ಗಳು ಓಪನ್ ಇರಲ್ಲ, ಹಾಗಾಗಿ ನಮ್ಮ ಅಕ್ಕ ಬರುತ್ತಲ್ಲ, ನಮ್ಮ ಅಕ್ಕನ ಜೊತೆ ಹೋಗ್ತೀನಲ್ಲ, ಅಲ್ಲೇ ನಿಲ್ಲಿಸ್ಬಿಟ್ಟು ಗಾಡಿನೇ ತೊಗೊಳ್ಳೋಣ ಅಂತ. ಪಾಪ ಅವಳಿಗೆ ಸಖತ್ ಲಗೇಜ್ ಇರುತ್ತೆ, ನಂದು ಬೇರೆ ಲಗೇಜು. ಮಧ್ಯೆ ಗಾಡಿ ನಿಲ್ಸೋದಂದ್ರೆ ಇಷ್ಟ ಆಗಲ್ಲ ಯಾರಿಗೇ ಆಗಲಿ, ಬಟ್ ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ನಾನು ಅಮ್ಮ ಅಕ್ಕ ದೊಗಮ್ಮ, ನಾನು ಅಮ್ಮ ದೊಗಮ್ಮ ಗಾಡಿಲಿ ಹೋಗ್ತೀವಿ, ಬಸ್ಸಲ್ಲಿ ಹೋಗಲ್ಲ. ಅದೇನೋ ಇದಕ್ಕೆ ಅಂತ ತಗೊಂಡ, ಏನದು ಏನೇನು ನಿಂಗ ಅಕ್ಕನ
ಕೊಡ್ಸಿದ್ದು? ನಾನೇ ಕೊಡಿಸಿದ್ದು. ಏನೋ ಮಾಡ್ತಿದ್ಯಾ? ನಿನಗೆ ಗೊತ್ತಾಗ್ಲಿಲ್ವಾ? ತಗೊಳ್ಳುವಾಗ ಹಿಂಗೆ ಮಾಡ್ತಾರೆ, ಕೊಡುವಾಗ ಹಿಂಗೆ ಕೊಡ್ತಾರೆ ಅಂತ. ಚೆನ್ನಾಗತ್ತೆ ತಗೋ, ಚೆನ್ನಾಗತ್ತೆ. ಫ್ರೆಂಡ್ಸ್, ಮನೆಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ ಎಷ್ಟೊತ್ತಾಗಿದೆ ಗೊತ್ತಾ? 7:30, ಶಾರ್ಪ್ 7:30. ಇವಾಗೆಲ್ಲ ಸೆಗ್ರಿಗೇಟ್ ಆಗ್ತಾಯಿದೆ. ವಿದ್ಯಾ, ವಿದ್ಯಾ, ಅವತ್ತಿನ ಆಧಾರ್ ಕಾರ್ಡ್ ನಾನು ತೊಗೊಂಡೋಗಿದ್ದೀನಿ ಗೊತ್ತಾ? ಹಾಂ, ಇದು ಚೆನ್ನಾಗಿದೆ. ಹೌದು, ಒಳ್ಳೆ ಹೆಂಗೆ ಕಾಣ್ತಾಯಿತ್ತು ಗೊತ್ತಾ? ಸಾಕು, ಕರೆಕ್ಟಾಗೈತೆ ಇನ್ನ 2 ಪಾಯಿಂಟ್ ಲೂಸ್ ಇರ್ಬೇಕು. ಗಲೀಜ್ ಮಾಡ್ಬೇಡ, ನಾಳೆ ಹಾಕೊಂಡ್ಬಿಟ್ಟು ಬಿಚ್ಚಿ ಅಷ್ಟೇ ಆಯ್ತಾ? ಇದನ್ನ ಕೀಳ್ಬೇಡ. ಓ, ರಿಟರ್ನ್ ಕೊಡಕ್ಕ? ಅವು ಹಂಗಿದ್ರೆ ಓಕೆ. ನಾನು ಮೊದಲೇ ಇತ್ತೇನೋ ಅನ್ಕೋಬಿಟ್ಟೆ. ಟೈಟ್ ಐತ್ ಕಣಪ್ಪ, ನೆಕ್ಸ್ಟ್ ಆಗಲ್ಲ, ಆಮೇಲೆ ವೇಸ್ಟ್ ಆಗ್ಬಿಡ್ತದೆ. ಕೇಳ್ದೆ, ಅವನೆಲ್ಲ 30 ಕೊಟ್ಬಿಟ್ಟ. ಮಾತ್ರ ಸೋನು, ನಿನ್ ಮೇಲೆ ಯಾರ ಕಣ್ಣು ಬೀಳ್ದೆ ಇರ್ಲಿ ಕಣು, ನಿಜವಾಗ್ಲೂ ಕಣು. ಅದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ? ಈ ಕಡೆ ಲೈಟಿಗೆ ನೋಡ್ತಾ ನಮ್ ವ್ಯೂವರ್ಸ್ ನೋಡ್ತಾರೆ. ಯಪ್ಪಲೋ ಯಪ್ಪ, ನಮ್ಮ ಕನಸು ಇದು ಗೊತ್ತಾ ಸ್ವಾಮಿ? ಅಯ್ಯೋ, ನಂದೇ ದೃಷ್ಟಿ ಆಗ್ಬಿಟ್ಟು ಕೂಡ ತಗೊಳಲ್ಲ. ನಾನು 32 ಕೇಳ್ದೆ. ಅದು ಒಳಗಡೆ ಹಾಕೊಳಪ್ಪ, ಹಂಗೆ ಅಷ್ಟೇ. ಓ, ಇವಾಗ ಮೆಹಂದಿ ಪ್ರೋಗ್ರಾಮ್ ಐತೇನೋ ನಿಂಜರ? ನಮ್ಮ ಹೆಣ್ಣಿಗೆ ಮೆಹಂದಿ ಪ್ರೋಗ್ರಾಮು. ತಿಂತೀವಿ ತಾಳಮ್ಮ. ನನ್ನ ಬ್ಯಾಗಲ್ಲಿ ಕೊತ್ತಂಬರಿ ಪುದೀನ ಐತೆ ನೋಡಮ್ಮ. ನೀ ಹೇಳ್ದಲ್ಲ ಅಕ್ಕ ಐರನ್ ಮಾಡ್ಕೊಂಡು ತಗೋಬರಕ್ಕ ಅಂತ, ತಗೊಂಬಂದೆ. ಇದೇ ಚೀರ ನಾನು ಹಾಕೋತಾರ ಸೀರೆ, ಗೊತ್ತಾಯ್ತು ನನ್ಗೆ. ಇದು ಆಕ್ಚುಲಿ ಸೋನು ಹೇಳಿದ್ದು ಅಕ್ಕ ಐರನ್ ಮಾಡ್ಕೊಂಡು ತಗೋಬ ಅಂತ. ನಾನು ಐರನ್ ಮಾಡಿ ತಗೊಂಬಂದೆ. ಆಮೇಲೆ ನನಗೆ ಆ ಪ್ಯಾಂಟ್ ತಗೋಬಾ ಅಂದ. ಆಕ್ಚುಲಿ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸೋನು. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಸೂಪರ್ ಆಗಿ ಕಾಣ್ತಾ ಇದೆ. ಈ ಟೈಮು ನಮ್ಮೂರಲ್ಲಿ ದೇವರು ಕುಣಿಸ್ತಾರೆ. ಅಂದರೆ ಕೊಂಡದ ಸೌದೆ ಹೋಗುತ್ತಲ್ಲ, ಅದನ್ನು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಎಲ್ಲರೂ ಕೂಡ. ಅಮ್ಮ ಊಟ ಮಾಡಿಬಿಡಿ ಪಾತ್ರೆ ತೊಳೆದು ಹಾಕ್ಬಿಡ್ತೀನಿ ಅಂತ ಇದು ಮಾಡ್ತಾಯಿತ್ತು. ಬರ್ತೀವಿ ತಾಳಮ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇವಾಗ ಕೊಂಡು ಸೌದೆ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದು. ಮಿಡಲಲ್ಲಿ ಕೆಲವೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ, ಬಟ್ ಅದು ಕಂಟಿನ್ಯೂಟಿ ಆಗ್ತಾಯಿತ್ತಲ್ಲ, ಸುಮ್ಮನೆ ಆಗ್ಬಿಟ್ಟೆ. ನಮ್ಮ ಸೋನು ಅಂತೂ, ನಾವು 3 ಜನ ಹೆಣ್ಮಕ್ಳಲ್ವ, ನಮ್ಮ ಮನೇಲೆಲ್ಲ ಒಂದು ಗಂಡ ಆಗಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಅದಾದಮೇಲೆ ನಮ್ಮ ಅಕ್ಕನ ಹುಟ್ಟಿದ್ದ ಮಗನೇ ಗಂಡು ಮಗ ಸೋನು, ನಿತೇಶ್ ಅಂತ ಹೇಳ್ಬಿಟ್ಟು ಅವನ ಹೆಸರು. ನಾವೆಲ್ಲ ಸೋನು ಅಂತ ಕರಿತೀವಿ ಫ್ರಮ್ ಬೇಸಿಕ್ಕಿಂದ, ಹಂಗಾಗಿ ಅಂದೆ ಅಷ್ಟೇ. ಅವನು ಏನೋ ಒಂಥರ ಕನಸು, ನಾವೆತ್ತಿ ಆಡಿಸಿ ತಿನ್ನಿಸಿ ಒಂಥರ ಅವನು ಮಗು ಥರ ಇದ್ದವನು. ಈಗ ಅಷ್ಟು ಉದ್ದ ಬೆಳೆದವನ, ನಮ್ಮ ಎತ್ತರಕ್ಕೆ ಬೆಳೆದವನೆಲ್ಲ ಒಂಥರ ಖುಷಿಯಪ್ಪ. ಅವನ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಅಂತ ನಾನು ಯಾವಾಗಲೂ ನಿಜವಾಗ್ಲೂ ಕೇಳ್ಕೊತೀನಿ ದೇವ್ರ ಹತ್ರ. ಆ್ಯಂಡ್ ಅದು ಬಿಟ್ಟರೆ ಜುವೆಲ್ಸ್ ತೋರಿಸೋದ್ನಲ್ಲ ನಮ್ಮಮ್ಮ ಬೈತಾಯಿದ್ರು, ಬೀಡ್ಸ್ ಇರೋದಲ್ಲ ಏನಕ್ಕೆ ತೊಗೊತೀಯ, ಬುದ್ಧಿ ಇಲ್ವಾ ನಿನಗೆ? ನಾವು ಹಾಕ್ಬೇಕಾದ್ರೆ ಅವರು ಬೇರೆ ರೇಟ್ಗೆ ಹಾಕೊತಾರೆ, ನೀನು ತೊಗೋಬೇಕಾದ್ರೆ ಯಾಕೆ ತೊಗೊಂಡೆ ಈ ಥರದ್ದೆಲ್ಲ ಅಂತ ಬೈತಾಯಿದ್ರು. ನಂದು ಅಪ್ಪ ಮಾಡಿಸ್ಕೊಟ್ಟಿದ್ದು 17 ಗ್ರಾಮ್ದು ನೆಕ್ಲೆಸ್ ಇತ್ತು, ನೀವು ನೋಡಿದ್ದೀರಾ. ಅದು ಸ್ವಲ್ಪ ಕಟ್ಟಾಗ್ಬಿಟ್ಟಿತ್ತು, ಅಂದರೆ ಡಾಲರ್ ಕಟ್ಟಾಗಿತ್ತು, ಬೇರೆ ಇನ್ನೇನಲ್ಲ. ಹಾಗಾಗಿ ನಾನು ಏನೋ ಹೇಳ್ತಾರಲ್ಲ, ಅತಿಯಾಗಿ ಆಡಿ ನಮ್ಮ ಮನೆಯವ್ರ ಹತ್ರ ತೊಗೊಂಡೆ. ಅದು ದೊಡ್ಡ ಇದೇ ಆಗೋಯ್ತು, ಏನು ಅಂತ ನೆಕ್ಸ್ಟ್ ಯಾವಾಗಲಾದ್ರೆ ಹೇಳ್ತೀನಿ. ಟೋಟಲ್ ಅದ್ರದ್ದು ಗ್ರಾಮ್ ಬಂದು 30 ಗ್ರಾಮ್ಸ್ ಇದೆ. ನಾನು ತೊಗೊಂಡಾಗ 5,61,000 ಆಗಿತ್ತು. ಅಪ್ಪ ಕೊಡಿಸಿದ್ದು 2,72,000 ಆಯಿತು. ಅಪ್ಪ ಕೊಟ್ಟಿದ್ದ ನೆಕ್ಲೆಸ್, ಅದ್ರ ಮೇಲೆ ನಾನು ಹಾಕಿದ್ದು 2,40,000 ಹಾಕ್ಬಿಟ್ಟು ನಾನು ಎಕ್ಸ್ಟ್ರಾ ಹಾಕಿ ನಾನು ತೊಗೊಂಡಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಯ್ಯೋ, ತೊಗೊಂಡಿದ್ದು ಖುಷಿಗಿಂತ ಬೇಜಾರೇ ಜಾಸ್ತಿ. ನಾನು ತೊಗೊಂಡಿದ್ದ ದಿವಸ ಎಷ್ಟು ಗೊತ್ತಾ, ಪರ್ ಗ್ರಾಮ್ 61,000 ಇದ್ದಿದ್ದು. 61,000 ಅಲ್ಲ, 16,000 ಇತ್ತು. ಕೂಲಿ ವೇಸ್ಟೇಜ್ ಎಲ್ಲ ಸೇರಿಬಿಟ್ಟು ಟೋಟಲ್ ನನಗೆ, ನಾನು ಜಾಯ್ಸ್ ಲುಕಾಸಲ್ಲಿ ತೊಗೊಂಡಿದ್ದು, ಕೂಲಿ ವೇಸ್ಟೇಜ್ ಎಲ್ಲ ಮತ್ತು ಅದ್ರ ಮೇಕಿಂಗ್ ಚಾರ್ಜಸ್, ಆ ಡಿಸೈನ್ ಮೇಲೆಲ್ಲ ಡಿಪೆಂಡ್ಸ್ ಆಗಿ 20,000 ಆಯಿತು. ಪರ್ ಗ್ರಾಮೇ 20,000 ಬೀಳ್ತು. ನಾನು ನೆಕ್ಸ್ಟು ಬಿಲ್ಲು ಕೂಡ ಹಾಕ್ತೀನಿ ನಿಮಗೆ, ನೋಡಿಬಿಟ್ಟೆ ನಿಮಗೆ ಗೊತ್ತಾಗುತ್ತೆ. 5,61,000 ಓವರ್ ಆಲ್ ಕಾಸ್ಟ್ ಆಯ್ತು ಅದರದ್ದು.
ಫ್ರೆಂಡ್ಸ್, ಇದು ಬೆಳಗಿನ ವ್ಲಾಗು. ಬೆಳಗ್ಗೆ ಒಂದು 5 ಗಂಟೆ ನಂಗೆ ಎದ್ದೋದಕ್ಕಿಂತ ಮೊದಲೇ ಏನಾಗೋಯ್ತು, ನನ್ನ ಮಗನಿಗೆ ಫೀವರ್ ಬಂದುಬಿಟ್ಟಿತ್ತು. ನನಗೆ ಅದೊಂದು ಟೆನ್ಷನ್ ಆಗ್ಬಿಡ್ತು. ಏನಪ್ಪ ಸ್ನಾನ ಮಾಡ್ಕೊಳ್ಳೋದು, ಆರತಿ ಬರೋದ, ನನ್ನ ಮಗನ ನೋಡೋದ ಅನ್ನೋ ಥರ. ಗಾಡ್ಸ್ ಗ್ರೇಸ್ ಫೀವರ್ ಇದಾಗ್ತೆ, ಏನು ಶಿರಪ್ ಆಗ್ತೆ. ಅದಾದ್ಮೇಲೆ ಸ್ವಲ್ಪ ಬೆಟರ್ ಅದ ಅವನು. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾನು ಇವಾಗ ಫ್ರೆಶ್ ಅಪ್ ಆಗಿ ಬಂದು ಸೀರೆ ಡ್ರೈಪ್ ಮಾಡಿಕೊಂಡೆ. ಬಂದರು ವಿದ್ಯವರು 200 ಚೆನ್ನಾಗಿದೆ. ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಇದೇ ಇನ್ನೇನು ಇದೆ 100 ರೂಪಾಯಿ ಆಯ್ತು. ಜಾಸ್ತಿ ಆಗ್ಬಿಡ್ತೇನೋ ಇಲ್ಲ, ಅದು ಚೆನ್ನಾಗಿದೆ. ಅಂದರೆ ಡಿಸೈನ್ ಚೆನ್ನಾಗಿದೆ, ಫ್ಯಾನ್ಸಿಯಾಗಿ. ಊರ ಕಡೆಯಲ್ಲೆಲ್ಲ ಹೆಂಗೆ ಅಂದರೆ ಕೊಂಡೋತ್ಸವದ ನೈಟ್ ಹೋಗಿರುತ್ತಲ್ಲ, ಬೆಳಗ್ಗೆ ಒಂದು 7 ಗಂಟೆ 7:15 ಅಷ್ಟೊತ್ತಿಗೆ ಇದು ಆರತಿ ಹೋಗ್ಬಿಟ್ಟು ದೇವರು ಆರತಿ ಎರಡೂ ಕೂಡ 7 ಗಂಟೆ 7:15 ಅಷ್ಟರಲ್ಲಿ ಬಂದುಬಿಡುತ್ತೆ. ಅದಾದಮೇಲೆ ಕೊಂಡ ಎದ್ಬಿಡ್ತಾರೆ. 8 ಗಂಟೆ ಅಷ್ಟೇ ಎಲ್ಲ ಮುಗಿದ್ಬಿಡುತ್ತೆ. ಅದಾದ್ಮೇಲೆ ಮರಿ ಒಪ್ಸೋರಿದ್ರೆ ಮರಿ ಒಪ್ಪಿಸ್ಕೋಬೋದು, ಕೋಳಿ ಒಪ್ಸೋರಿದ್ರೆ ಕೋಳಿ ಒಪ್ಪಿಸ್ಕೊಬೋದು. ನಮ್ಮೂರಲ್ಲಿ ಹಿಂಗೆ. ಬಟ್ ನಮ್ಮ ಹಳ್ಳಿ ಕಟ್ಟೆಲಿ ಹೆಂಗೆ ಅಂದರೆ ಮಧ್ಯಾಹ್ನದ ಉರಿ ಬಿಸಿಲು 12 ಗಂಟೆ 1 ಗಂಟೆಲಿ ಆರತಿ ಹೋಗೋಂಥದ್ದು. ಅದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು, ನಿಜವಾಗ್ಲೂ ಕಷ್ಟ. ಅದು ಉರಿ ಬಿಸಿಲಲ್ಲಿ ಆರತಿ ಹೊತ್ಕೊಂಡು ಹೋಗೋದೈತಲ್ಲ, ಸಖತ್ ಕಷ್ಟದ ಕೆಲಸ ಅದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆ ಅನಾದಿ ಕಾಲದಿಂದಲೂ ಕೂಡ ಬಂದಿರೋಂಥ ಸಂಪ್ರದಾಯಗಳವೆಲ್ಲ, ಅದನ್ನು ಪಾಲಿಸಲೇಬೇಕಾಗತ್ತೆ. ಇಲ್ಲಿ ನಂದು ಸ್ಯಾರಿ ಇದು ರೆಡಿ. ಕಳಸ ಹೊತ್ಕೊಂಡು ಹೋಗೋಕ್ಕೆ ನಾನು ರೆಡಿಯಾಗಿದೆ. ನಾನು ಕಳಸ ರೆಡಿ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಬರೀ ನಾನು ರೆಡಿ ಆಗೋದೇ ನೆನಪಲ್ಲಿತ್ತು. ನೋಡಿದ್ರೆ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡಿಬಿಟ್ಟು ಕೂರಿಸ್ಬಿಟ್ಟಿದ್ರು. ಹೆಂಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನಂದೊಂದು ಇಷ್ಟಿದೆ ಇಲ್ಲಿ ನೋಡಿ ಎಲ್ಲ. ಅದಕ್ಕಿನ್ನ ಸ್ವಲ್ಪ ಡೆಕೋರೇಷನ್ ಮಾಡ್ಬಿಡ್ತಾನೆ ಯಾರು ಮುಗಿಗ ಕಳಸ ಇನ್ನ ಏನು ಡೆಕೋರೇಷನ್ ಮಾಡ್ತೀಯ ಬರ್ಲಾ? ಯಪ್ಪ ಏನು ಸೋನು ಇಷ್ಟುದ್ದ ಇದೆಯಾ? ಸೆಂಟ ಉಯ್ಕೊಂಡು ನಿಂತ್ಬಿಟ್ಟು ಸೋನು ಅತ್ತೆಗೆ